ಇವತ್ತು ಬೆಳಿಗ್ಗೆ ಕ್ಯಾರ್ ಸರ್ಕಲಲ್ಲಿ ಇ ವಿ ಬಸ್ಸಸ್ಸು ಆಕ್ಸಿಡೆಂಟ್ ಆಗಿದೆ, ಆಗಬಾರ್ದಾಗಿತ್ತು, ಘಟನೆ ಆಗಿದೆ. ಸುಮಾರು 13 ಜನ ಇಲ್ಲಿ ಅಡ್ಮಿಟ್ ಆಗಿದ್ದರು. ಮತ್ತು ಡೈರೆಕ್ಟಾಗಿ ಬೋಯಿಂಗ್ ಹಾಸ್ಪಿಟಲ್ಗೆ ಜನ ಹೋಗ್ಬಿಟ್ಟಿದ್ದಾರೆ. ಅದಕ್ಕೆ ಅವರನ್ನು ಇಲ್ಲಿ ಕರ್ಕೊಬರಲಿಕ್ಕೆ ನಮ್ಮ ಸೆಕ್ರೆಟ್ರಿ ಮತ್ತು ನಮ್ಮ ಎಮ್ ಡಿ ವ್ಯವಸ್ಥೆ ಮಾಡಿದ್ದಾರೆ. ಅವ್ರಿಗೂ ಸಹ ಇಲ್ಲೇ ಟ್ರೀಟ್ಮೆಂಟ್ ಕೊಡ್ತಾಯಿದ್ವಿ. ಯಾರಿಗೂ ಭಾಳಷ್ಟು ಜನ ದೇವ್ರ ದಯದಿಂದ ಡಿಸ್ಚಾರ್ಜ್ ಆಗುವಂಥದ್ದು ಒಬ್ಬರೇ ಡಿಸ್ಚಾರ್ಜ್ ಆಗ್ತಾಯಿದ್ದಾರೆ. 13 ಜನ ಡಿಸ್ಚಾರ್ಜ್ ಆಗ್ತಾಯಿದ್ದಾರೆ. ಇನ್ನು 3 ಜನ ನಮ್ಮ ಒಬ್ಬ ಡ್ರೈವರ್ ಅಭಿಷೇಕ್ ಮತ್ತು ಶರಣಮ್ಮ ಮತ್ತು ಭಾಗ್ಯಜ್ಯೋತಿ, ಇವರಿಗೆ ಸ್ವಲ್ಪ ಸಿ ಟಿ ಸ್ಕ್ಯಾನ್ ಎಲ್ಲ ಮಾಡ್ತಾಯಿದ್ದಾರೆ. ಇವತ್ತು ಬೆಳಿಗ್ಗೆ ಕ್ಯಾರ್ ಸರ್ಕಲಲ್ಲಿ ಇ ವಿ ಬಸ್ಸಸ್ಸು ಆಕ್ಸಿಡೆಂಟ್ ಆಗಿದೆ, ಆಗಬಾರ್ದಾಗಿತ್ತು, ಘಟನೆ ಆಗಿದೆ. ಸುಮಾರು 13 ಜನ ಇಲ್ಲಿ ಅಡ್ಮಿಟ್ ಆಗಿದ್ದರು. ಮತ್ತು ಡೈರೆಕ್ಟಾಗಿ ಬೋಯಿಂಗ್ ಹಾಸ್ಪಿಟಲ್ಗೆ ಜನ ಹೋಗ್ಬಿಟ್ಟಿದ್ದಾರೆ. ಅದಕ್ಕೆ ಅವರನ್ನು ಇಲ್ಲಿ ಕರ್ಕೊಬರಲಿಕ್ಕೆ ನಮ್ಮ ಸೆಕ್ರೆಟ್ರಿ ಮತ್ತು ನಮ್ಮ ಎಮ್ ಡಿ ವ್ಯವಸ್ಥೆ ಮಾಡಿದ್ದಾರೆ. ಅವ್ರಿಗೂ ಸಹ ಇಲ್ಲೇ ಟ್ರೀಟ್ಮೆಂಟ್ ಕೊಡ್ತಾಯಿದ್ವಿ. ಯಾರಿಗೂ ಭಾಳಷ್ಟು ಜನ ದೇವ್ರ ದಯದಿಂದ ಡಿಸ್ಚಾರ್ಜ್ ಆಗುವಂಥದ್ದು ಒಬ್ಬರೇ ಡಿಸ್ಚಾರ್ಜ್ ಆಗ್ತಾಯಿದ್ದಾರೆ. 13 ಜನ ಡಿಸ್ಚಾರ್ಜ್ ಆಗ್ತಾಯಿದ್ದಾರೆ. ಇನ್ನು 3 ಜನ ನಮ್ಮ ಒಬ್ಬ ಡ್ರೈವರ್ ಅಭಿಷೇಕ್ ಮತ್ತು ಶರಣಮ್ಮ ಮತ್ತು ಭಾಗ್ಯಜ್ಯೋತಿ, ಇವರಿಗೆ ಸ್ವಲ್ಪ ಸಿ ಟಿ ಸ್ಕ್ಯಾನ್ ಎಲ್ಲ ಮಾಡ್ತಾಯಿದ್ದಾರೆ. ಇವತ್ತು ಬೆಳಿಗ್ಗೆ ಕ್ಯಾರ್ ಸರ್ಕಲಲ್ಲಿ ಇ ವಿ ಬಸ್ಸಸ್ಸು ಆಕ್ಸಿಡೆಂಟ್ ಆಗಿದೆ, ಆಗಬಾರ್ದಾಗಿತ್ತು, ಘಟನೆ ಆಗಿದೆ. ಸುಮಾರು 13 ಜನ ಇಲ್ಲಿ ಅಡ್ಮಿಟ್ ಆಗಿದ್ದರು. ಮತ್ತು ಡೈರೆಕ್ಟಾಗಿ ಬೋಯಿಂಗ್ ಹಾಸ್ಪಿಟಲ್ಗೆ ಜನ ಹೋಗ್ಬಿಟ್ಟಿದ್ದಾರೆ. ಅದಕ್ಕೆ ಅವರನ್ನು ಇಲ್ಲಿ ಕರ್ಕೊಬರಲಿಕ್ಕೆ ನಮ್ಮ ಸೆಕ್ರೆಟ್ರಿ ಮತ್ತು ನಮ್ಮ ಎಮ್ ಡಿ ವ್ಯವಸ್ಥೆ ಮಾಡಿದ್ದಾರೆ. ಅವ್ರಿಗೂ ಸಹ ಇಲ್ಲೇ ಟ್ರೀಟ್ಮೆಂಟ್ ಕೊಡ್ತಾಯಿದ್ವಿ. ಯಾರಿಗೂ ಭಾಳಷ್ಟು ಜನ ದೇವ್ರ ದಯದಿಂದ ಡಿಸ್ಚಾರ್ಜ್ ಆಗುವಂಥದ್ದು ಒಬ್ಬರೇ ಡಿಸ್ಚಾರ್ಜ್ ಆಗ್ತಾಯಿದ್ದಾರೆ. 13 ಜನ ಡಿಸ್ಚಾರ್ಜ್ ಆಗ್ತಾಯಿದ್ದಾರೆ. ಇನ್ನು 3 ಜನ ನಮ್ಮ ಒಬ್ಬ ಡ್ರೈವರ್ ಅಭಿಷೇಕ್ ಮತ್ತು ಶರಣಮ್ಮ ಮತ್ತು ಭಾಗ್ಯಜ್ಯೋತಿ, ಇವರಿಗೆ ಸ್ವಲ್ಪ ಸಿ ಟಿ ಸ್ಕ್ಯಾನ್ ಎಲ್ಲ ಮಾಡ್ತಾಯಿದ್ದಾರೆ.